ದೇಶವೇ ಎದುರು ನೋಡುತ್ತಿರುವ ಅಯೋಧ್ಯೆಯ ಶ್ರೀರಾಮ ಮಂದಿರ ಪ್ರತಿಷ್ಠಾಪನೆಗೆ ದಿನಗಣನೆ ಆರಂಭವಾಗಿದೆ. ರಾಮನ ಜನ್ಮಸ್ಥಳ ಅಯೋಧ್ಯೆ ಆಗಿದ್ದರೂ ನಮ್ಮ ರಾಜ್ಯದಲ್ಲೂ ಶ್ರೀರಾಮ ಹಾಗೂ ಸೀತಾಮಾತೆಯ ಹೆಜ್ಜೆ ಗುರುತುಗಳಿವೆ. ಕೋಲಾರ ಜಿಲ್ಲೆಯ ಆವಣಿ ಬೆಟ್ಟದಲ್ಲಿ ಸೀತಾಮಾತೆ ನೆಲೆಸಿ ಲವಕುಶರಿಬ್ಬರಿಗೂ ಜನ್ಮ ಕೊಟ್ಟಿದ್ದ ಸ್ಥಳವೆಂದು ಐತಿಹಾಸಿಕ ಪ್ರವಾಸಿ ತಾಣವಾಗಿದೆ. ಲಂಕೆಯಲ್ಲಿ ರಾವಣನ ಸಂಹಾರ ನಂತರ ಸೀತಾದೇವಿಯನ್ನು ಶ್ರೀರಾಮ ಕಾಡಿಗೆ ಕಳುಹಿಸಿದ ವಿಚಾರ ಎಲ್ಲರಿಗೂ ತಿಳಿದಿರುವ ವಿಚಾರವೇ. ಸೀತಾಮಾತೆಯನ್ನು ಇಂದಿನ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಆವಣಿ ಬೆಟ್ಟದ ಹಿಂಭಾಗದ ಕಾಡಿಗೆ ಅಣ್ಣನ ಸೂಚನೆಯಂತೆ ಲಕ್ಷ್ಮಣ ಬಿಟ್ಟು ಬಂದಿದ್ದ ಎಂಬ ನಂಬಿಕೆಯಿದೆ. ತುಂಬು ಗರ್ಭಿಣಿಯಾಗಿದ್ದ ಸೀತಾಮಾತೆ ಸುತ್ತಾಡಿಕೊಂಡು ಇದೇ ಆವಣಿ ಬೆಟ್ಟದ ಮೇಲಿರುವ ವಾಲ್ಮೀಕಿ ಗುರುಗಳ ಆಶ್ರಮದಲ್ಲೇ ಆಶ್ರಯವನ್ನು ಪಡೆದಿದ್ದಳು. ಅಂದು ಆವಂತಿಕ ಕ್ಷೇತ್ರವಾಗಿದ್ದ ಈ ಗ್ರಾಮ ಇಂದು ಆವಣಿಯಾಗಿ ಬದಲಾಗಿದೆ. ಇದೇ ಆವಣಿ ಬೆಟ್ಟದಲ್ಲಿ ಲವ ಕುಶರಿಬ್ಬರಿಗೂ ಜನ್ಮ ನೀಡಿದ್ದ ಸೀತಾದೇವಿ ಇಲ್ಲಿಯೇ ಮಕ್ಕಳ ಲಾಲನೆ ಪಾಲನೆ ಮಾಡಿದ್ದರು. ಆವಣಿ ಬೆಟ್ಟದ ಮೇಲೆ ವಾಲ್ಮೀಕಿ ಆಶ್ರಮ, ಸೀತಾದೇವಿಯ ನಿವಾಸ, ಪೂಜೆಗಾಗಿ ನಿರ್ಮಿಸಿಕೊಂಡ ಪಾರ್ವತಿ ದೇಗುಲ, ಸಸ್ಯಧಾಮ, ನೀರಿನ ಕುಂಟೆ, ವಿಶ್ರಾಂತಿ ತಾಣ, ಮಕ್ಕಳ ತೊಟ್ಟಿಲು, ಆಟಿಕೆ ವಸ್ತುಗಳನ್ನು ಇಂದಿಗೂ ರಕ್ಷಿಸಲಾಗಿದೆ. ಇದೇ ಬೆಟ್ಟದಲ್ಲಿ ಲವಕುಶರಿಬ್ಬರಿಗೂ ವಾಲ್ಮೀಕಿ ಗುರುಗಳು ವಿದ್ಯಾಭ್ಯಾಸವನ್ನು ಕಲಿಸಿಕೊಟ್ಟಿದ್ದರು. ಸೀತಾದೇವಿಯನ್ನು ಒಬ್ಬೊಂಟಿಯಾಗಿ ಬಿಟ್ಟು ಹೋಗುವ ಮುನ್ನ ತನ್ನ ಬಾಣದಿಂದ ಭೂಗರ್ಭ ಸೀಳಿ ನೀರು ಚಿಮ್ಮುವಂತೆ ಮಾಡಿದ್ದು ಇಂದಿಗೂ ಅಲ್ಲಿ ನೀರು ಖಾಲಿಯಾಗದೆ ಹಾಗೆ ಉಳಿದುಕೊಂಡಿರುವುದು ಪವಾಡದ ದೃಶ್ಯವಾಗಿದೆ. ಆ ಧನುಸ್ಕೋಟೆ ಅಂತ ಹೇಳ್ತಲ್ಲ, ಅಲ್ಲಿ ತೊಗೊಂಡೋಗಿ ರಥದಲ್ಲಿ ಬಿಡ್ತಾರೆ. ಆಕೆ ಕೇಳ್ತಾರೆ, ಯಾಕಪ್ಪ ಇಲ್ಲಿ ತಂದುಬಿಟ್ಟೆ ಅಂದರೆ, ಅಣ್ಣ ಅವ್ರು ಹೇಳಿದ್ದಾರೆ ನಿಮಗೆ ಅಡವಿಲಿ ಬಿಟ್ಬಿಡಿ ಅಂತ. ಆಕೆ ಮೂರ್ಛೆ ಬಿದ್ದು ಹೋಗ್ತಾರೆ, ನಾನು ಗರ್ಭಿಣಿ, ಕರುಣೆ ಇಲ್ವ ರಾಮರಿಗೆ ಅಂತ. ಆವಾಗ ಧನುಸ್ ತೊಗೊಂಡು ಬಂಡೆಗೆ ಹೊಡಿತಾರೆ ಲಕ್ಷ್ಮಣ. ಬಂಡೆ 100 ಮೀಟ್ರ್ ಲಾಂಗ್ನಲ್ಲಿ ಓಪನ್ ಆಗಿ ನೀರು ಸ್ಪ್ರೇ ಆಗಿದೆ, ಧನುಸ್ಕೋಟಿ ಅಂತೇಳಿ. ಅಲ್ಲಿಂದ ವಾಲ್ಮೀಕಿ ನೋಡಿ ಅವರು ಆಶ್ರಯ ಕೊಡ್ತಾರೆ ಆಕೆಗೆ. ಲವಾಕ್ಷ ಜನ್ಮ ಆಗುತ್ತೆ, ಅವ್ರಿಗೆ ವಿದ್ಯಾಭ್ಯಾಸ ಎಲ್ಲ ಮುಗಿಯುತ್ತೆ. ಅಂದರೆ ಹೀಗಿರಬೇಕಾದ್ರೆ ಇವರು ಅಶ್ವಮೇಧ ಯಾಗ ಮಾಡ್ತಾರೆ, ಯಾರು ಶ್ರೀರಾಮರು. ಆವಾಗ ಕುದುರೆಯನ್ನು ಬಿಡ್ತಾರೆ. ಶ್ರೀರಾಮ ಅಶ್ವಮೇಧ ಯಾಗ ನಡೆಸುವಾಗ ರಾಮನ ಕುದುರೆಗಳನ್ನು ಲವಕುಶ ಇಬ್ಬರು ಕಟ್ಟಿಹಾಕಿದ್ದ ಬಂಡಿಯೂ ಕೂಡ ಇಲ್ಲೇ ಇದ್ದು ಕುದುರೆಗಳನ್ನು ಕಟ್ಟಿಹಾಕಿದ್ದ ಸ್ಥಳದಲ್ಲಿ ಗುರುತುಗಳಿವೆ. ಇದೇ ವಿಚಾರಕ್ಕೆ ಲವಕುಶರಿಬ್ಬರ ಮೇಲೆ ರಾಮ ಯುದ್ಧ ಸಾರಿದ್ದು ಬಳಿಕ ವಿಚಾರ ತಿಳಿದ ಸೀತಾಮಾತೆ ಯುದ್ಧವನ್ನು ನಿಲ್ಲಿಸಿ ಮಕ್ಕಳಿಬ್ಬರನ್ನು ಶ್ರೀರಾಮನಿಗೆ ಒಪ್ಪಿಸಿ ತಾಯಿಯ ವಾಸವಾದ ಭೂಗರ್ಭಕ್ಕೆ ತೆರಳಿದರು ಎಂಬುದು ಪುರಾಣದಲ್ಲಿದೆ. ನಮ್ಮ ಶ್ರೀರಾಮನ ಜನ್ಮಭೂಮಿಯಾದಂಥ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಆಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕೋಲಾರ ಜಿಲ್ಲೆ ಆವಣಿ ಅಂತ ಈ ಗ್ರಾಮದಲ್ಲಿ ಲವಕುಶರ ಜನ್ಮಸ್ಥಳದಂಥ ಸ್ಥಳ, ಅದಕ್ಕೆ ಸಾಕಷ್ಟು ಪುರಾವೆಗಳು ಕೂಡ ಕಣ್ಮುಂದೆ ಕಾಣ್ತಾ ಇದ್ದಾವೆ. ಈ ಪುರಾತತ್ವ ಇಲಾಖೆ ಈ ದೇವಸ್ಥಾನನ ಅಮೋಘವಾಗಿ ಕಾಪಾಡ್ಕೊಂಡು ಬಂದಿದೆ. ಇನ್ನು ಈ ಕ್ಷೇತ್ರದಲ್ಲಿ ಶಾಂತಿ ಸ್ಥಾಪನೆಗಾಗಿ ಹಾಗೂ ದೋಷ ಪರಿಹಾರಕ್ಕಾಗಿ ವಾಲ್ಮೀಕಿ ಗುರುಗಳ ಸೂಚನೆಯ ಮೇರೆಗೆ ಶ್ರೀರಾಮ, ಲಕ್ಷ್ಮಣ, ಶತ್ರುಘ್ನ, ಭರತ ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸಿದ್ದ. ಈ ದೇಗುಲವನ್ನು ರಾಮಲಿಂಗೇಶ್ವರ ಎಂದು ನಾಮಕರಣ ಮಾಡಲಾಗಿದೆ. ಒಟ್ನಲ್ಲಿ ಶ್ರೀರಾಮನ ಹೆಜ್ಜೆ ಗುರುತು ಕರುನಾಡಿಗೂ ಇರುವುದು ಹೆಮ್ಮೆಯ ಸಂಗತಿಯಾಗಿದೆ. ರಾಜ್ಯದ ದೇವಮೂಲೆ ಮುಳಬಾಗಿಲು ಆವಣಿ ಬೆಟ್ಟದಲ್ಲಿನ ಸೀತಾದೇವಿಯ ದೇಗುಲ ಪ್ರವಾಸಿ ತಾಣವಾಗಿದೆ.